ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಂದ್ರೆ ಇಸ್ರೋದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂತದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರುತ್ತೆ, ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ. ಹುದ್ದೆಗಳ ವಿವರ ಮತ್ತು ಎಜುಕೇಶನ್ ಕ್ವಾಲಿಫಿಕೇಶನ್: ಸೈಂಟಿಸ್ಟ್ ಅಥವಾ ಎಂಜಿನಿಯರ್ SE ಎಲೆಕ್ಟ್ರಾನಿಕ್ಸ್ ವಿಭಾಗ 113 ಹುದ್ದೆಗಳ ಖಾಲಿ ಇರುವಂತದ್ದು. ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಾರಿ, ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಹುದ್ದೆಗಳ ಖಾಲಿ ಅದಾವ ಅಂತ ಹುದ್ದೆಗಳ ವರ್ಗೀಕರಣ ಕೂಡ ಕೊಟ್ಟಿರುವಂತದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಇಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಎಂಜಿನಿಯರಿಂಗ್ ಸ್ಟ್ರೀಮ್ನಲ್ಲಿ BE ಅಥವಾ BTech ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಆದರೆ ಈ BE ಅಥವಾ BTech ಅನ್ನ ನೀವು 65% ಅಥವಾ 6.84 CGPA ದೊಂದಿಗೆ ಪಾಸ್ ಮಾಡಿರ್ಬೇಕು. ನೆಕ್ಸ್ಟ್ ಎಂಜಿನಿಯರ್ SE ಮೆಕ್ಯಾನಿಕಲ್ ವಿಭಾಗ 160 ಹುದ್ದೆಗಳ ಖಾಲಿ ಇರುವಂತದ್ದು. ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಸ್ಟ್ರೀಮ್ ದೊಳಗ BE ಅಥವಾ BTech ಪಾಸ್ ಮಾಡಿರಬೇಕು. ಆಗ್ಲೇ ಹೇಳ್ದಂಗ 65% ಅಂಕಗಳು ಅಥವಾ 6.84 CGPA ದೊಂದಿಗೆ ಈ BE ಅಥವಾ BTech ಅನ್ನ ನೀವು ಪಾಸ್ ಮಾಡಿರಬೇಕು. ನೆಕ್ಸ್ಟ್ ಎಂಜಿನಿಯರ್ SC ಕಂಪ್ಯೂಟರ್ ಸೈನ್ಸ್ ವಿಭಾಗ. ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ದೊಳಗ BE ಅಥವಾ BTech ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಎಂಜಿನಿಯರ್ ಎಲೆಕ್ಟ್ರಾನಿಕ್ಸ್ ವಿಭಾಗ. ಆಗ್ಲೇ ಹೇಳ್ದಂಗ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಎಂಜಿನಿಯರಿಂಗ್ ಸ್ಟ್ರೀಮ್ ದೊಳಗ BE ಅಥವಾ BTech ಪಾಸ್ ಮಾಡಿರ್ಬೇಕು. 65% ಅಂಕಗಳು ಅಥವಾ 6.84 CGPA ದೊಂದಿಗೆ ಈ ಪದವಿಯನ್ನ ಪಾಸ್ ಮಾಡಿರ್ಬೇಕು. ಅಂದ್ರೆ ಈ BE ಅಥವಾ BTech ಅನ್ನ ನೀವು ಪಾಸ್ ಮಾಡಿರ್ಬೇಕು. ನೆಕ್ಸ್ಟ್ ಎಂಜಿನಿಯರ್ ಕಂಪ್ಯೂಟರ್ ಸೈನ್ಸ್ PRL ವಿಭಾಗ 1 ಹುದ್ದೆ ಖಾಲಿ ಇರುವಂತದ್ದು. ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ಸ್ಟ್ರೀಮ್ ದೊಳಗ BE ಅಥವಾ BTech ಪಾಸ್ ಮಾಡಿರ್ಬೇಕು. 65% ಅಂಕಗಳು ಅಥವಾ 6.84 CGPA ದೊಂದಿಗೆ ಈ BE ಅಥವಾ BTech ಅನ್ನು ನೀವು ಪಾಸ್ ಮಾಡಿರ್ಬೇಕು. ಭಾರತದಾದ್ಯಂತ ಒಟ್ಟಾರೆಯಾಗಿ 320 ಹುದ್ದೆಗಳು ಖಾಲಿ ಇರುವಂತದ್ದು. ಭಾರತದಾದ್ಯಂತ ಒಟ್ಟಾರೆಯಾಗಿ 320 ಹುದ್ದೆಗಳು ಖಾಲಿ ಇರುವಂತದ್ದು. ಬೆಂಗಳೂರಿನಲ್ಲಿಯೂ ಕೂಡ ಪೋಸ್ಟಿಂಗ್ ಇರುವಂತದ್ದು. HSFC ಬೆಂಗಳೂರಿನಲ್ಲಿಯೂ ಕೂಡ ಪೋಸ್ಟಿಂಗ್ ಇರುವಂತದ್ದು ಸ್ನೇಹಿತರೆ. ಆಗ ಹುದ್ದೆಗಳಿಗೆ ಸೆಲೆಕ್ಟ್ ಆದ್ಮೇಲೆ ನಿಮಗೆ ಬೆಂಗಳೂರಿಗೆ ಪೋಸ್ಟಿಂಗ್ ಕೊಡ್ತಾರ ಅಂತ ಹೇಳಕ್ ಆಗುವುದಿಲ್ಲ. ಭಾರತದಾದ್ಯಂತ ಎಲ್ಲಿ ಬೇಕಾದ್ರೂ ನಿಮಗೆ ಪೋಸ್ಟಿಂಗ್ ಕೊಡಬಹುದು ಸ್ನೇಹಿತರೆ. ಆಮೇಲೆ ನಿಮ್ಮ ಅವಶ್ಯಕತೆಗೆ ತಕ್ಕಂಗ ಟ್ರಾನ್ಸ್ಫರ್ ಕೂಡ ನೀವು ಮಾಡ್ಕೊಳ್ಬಹುದು. ಟ್ರಾನ್ಸ್ಫರ್ ಕೂಡ ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ. ಯಾವುದೇ ಸ್ಥಳದಿಂದ ಯಾವುದೇ ಸ್ಥಳಕ್ಕೆ ಟ್ರಾನ್ಸ್ಫರ್ ಕೂಡ ಮಾಡ್ಕೊಳ್ಬಹುದು. ಈ ಹುದ್ದೆಗಳಿಗೆ ಇಲ್ಲೊಂದು ಅಫೀಸಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಮೇ 27, 2025ರಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿರುವಂತದ್ದು. ಜೂನ್ 16, 2025 ತನಕ ನೀವು ಅರ್ಜಿ ಸಲ್ಲಿಸಬಹುದು. ಇನ್ನು ಜೂನ್ 18, 2025 ತನಕ ನೀವು ಅಪ್ಲಿಕೇಶನ್ ಫೀ ಪೇಮೆಂಟ್ ಅನ್ನು ನೀವು ಮಾಡಬಹುದು. ಇನ್ನು ಈ BE ಅಥವಾ BTech ಆಗ್ಲೇ ಏನು ಸ್ಟ್ರೀಮ್ ಹೇಳಿನಲ್ರಿ, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಆಗಿರ್ಬೋದು, ಮೆಕ್ಯಾನಿಕಲ್ ಆಗಿರ್ಬೋದು, ಈ ಎಂಜಿನಿಯರಿಂಗ್ ಸ್ಟ್ರೀಮ್ಗಳಲ್ಲಿ BE ಅಥವಾ BTech ಇನ್ನ ಓದುತ್ತಿದ್ರಿ ಅಂತ ತಿಳ್ಕೊಳ್ರಿ. ಅಂದ್ರೆ ಫೈನಲ್ ಇಯರ್ ಓದುತ್ತಿದ್ರಿ ಅಂತಂದ್ರೂ ಕೂಡ ನೀವು ಅರ್ಜಿ ಸಲ್ಲಿಸಬಹುದು. ಆದರೆ ನಿಮ್ದು ಫೈನಲ್ ಇಯರ್ ರಿಸಲ್ಟ್ ಆಗಸ್ಟ್ 31, 2025 ಒಳಗಾಗಿ ಬಂದಿರ್ಬೇಕು ಸ್ನೇಹಿತರೆ. ರಿಸಲ್ಟ್ ಬಂದಿರ್ಬೇಕು. ರಿಸಲ್ಟ್ ಬಂದು ಮಾರ್ಕ್ಸ್ ಕಾರ್ಡ್ ಸಬ್ಮಿಟ್ ಮಾಡುವಂಗಿರ್ಬೇಕು. ಅಂದ್ರೆ ಮಾತ್ರ ನೀವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಾಕ್ ಎಲಿಜಿಬಲ್ ಇರ್ತೀರಿ. ಅಂದ್ರೆ ಫೈನಲ್ ಇಯರ್ ಹೋದವರು ಕೂಡ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಗರಿಷ್ಠ 28 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. SC ಅಥವಾ ST ಕ್ಯಾಟಗರಿಯ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ 5 ವರ್ಷದ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. OBC ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ 3 ವರ್ಷಗಳು. ಆಮೇಲೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಎಷ್ಟು ವರ್ಷ ಸೈನ್ಯದೊಳಗೆ ಸೇವೆ ಸಲ್ಲಿಸಿರ್ತಾರೋ ಅದ್ರ ಮೇಲೆ 3 ವರ್ಷ. ಆಮೇಲೆ ಈ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿಗಳಿಗೂ ಕೂಡ ಸೇಮ್ ಸ್ನೇಹಿತರೆ, ಎಷ್ಟು ವರ್ಷ ಸೇವೆ ಸಲ್ಲಿಸಿರ್ತಾರೋ ಅದ್ರ ಮೇಲೆ 3 ವರ್ಷ. ಆಮೇಲೆ ಈ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಅಂದ್ರೆ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ ತನಕ ಇರಬಹುದು ಸ್ನೇಹಿತರೆ. 10 ವರ್ಷ ತನಕ ಏಜ್ ರಿಲ್ಯಾಕ್ಸೇಷನ್ ಇರಬಹುದು. ಈ ರೀತಿ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಅಥವಾ ವಯೋಮಿತಿ ಸಡಿಲಿಕೆ ನೀಡಲಾಗ್ತದೆ. ನೆಕ್ಸ್ಟ್ ಅಪ್ಲಿಕೇಶನ್ ಫೀ ಅಂದ್ರೆ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಎಲ್ಲಾ ಕ್ಯಾಟಗರಿಯ ಅಭ್ಯರ್ಥಿಗಳು 750 ರೂಪಾಯಿ ಅರ್ಜಿ ಶುಲ್ಕ ತುಂಬಕ್ರಿ.
SC ಕ್ಯಾಟಗರಿ ಆಗಿರ್ಬೋದು, ST ಆಗಿರ್ಬೋದು, ಅಂಗವಿಕಲರಾಗಿರ್ಬೋದು, ಮಾಜಿ ಸೈನಿಕರಾಗಿರ್ಬೋದು, OBC ಆಗಿರ್ಬೋದು, ಜನರಲ್ ಕ್ಯಾಟಗರಿ ಅವರಾಗಿರ್ಬೋದು, ಈ ಎಲ್ಲಾ ಕ್ಯಾಟಗರಿಯ ಅಭ್ಯರ್ಥಿಗಳು 750 ರೂಪಾಯಿ ಅರ್ಜಿ ಶುಲ್ಕ ತುಂಬಬೇಕು. ಮಹಿಳಾ ಅಭ್ಯರ್ಥಿಗಳು SC, ST, ಅಂಗವಿಕಲ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಈ 750 ರೂಪಾಯಿ ಅರ್ಜಿ ಶುಲ್ಕ ಏನ್ ತುಂಬಿರ್ತಾರಲ್ಲ ಅದು ಎಲ್ಲಾನು ರೀಫಂಡ್ ಆಗ್ತದೆ, ವಾಪಸ್ ಬರ್ತದೆ. ಅಮೌಂಟ್ ನಿಮ್ ಬ್ಯಾಂಕ್ ಅಕೌಂಟಿಗೆ ರೀಫಂಡ್ ಆಗ್ತದೆ. ಇನ್ನು ಉಳಿದಿರ್ತಕ್ಕಂಥ ಈ SC, ST, ಅಂಗವಿಕಲ ಅಭ್ಯರ್ಥಿಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳು ಮತ್ತು ಮಹಿಳಾ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳಿಗೆ ಈ 750 ರೂಪಾಯಿ ಅರ್ಜಿ ಶುಲ್ಕದಲ್ಲಿ 500 ರೂಪಾಯಿ ರೀಫಂಡ್ ಆಗ್ತದೆ ಸ್ನೇಹಿತರೆ. 500 ರೂಪಾಯಿ ರೀಫಂಡ್ ಆಗ್ತದೆ. ರೀಫಂಡ್ ಆಗಬೇಕಾಗಿತ್ತು ಅಂದ್ರೆ ಒಂದು ಕಂಡೀಷನ್ ಅದ. ಅದೇನು ಕಂಡೀಷನು ಅಂತಂದ್ರೆ ಲಿಖಿತ ಪರೀಕ್ಷೆ ಇರ್ತದೆ. ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಈ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಆ ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ಅಟೆಂಡ್ ಆದ್ರೆ ಮಾತ್ರ ನಿಮಗೆ ಅಮೌಂಟ್ ರೀಫಂಡ್ ಆಗ್ತದ, ಇಲ್ಲಂದ್ರೆ ಅಮೌಂಟ್ ರೀಫಂಡ್ ಆಗಂಗಿಲ್ಲ. ಇನ್ನು ಯಾವ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ರೀಫಂಡ್ ಆಗ್ತದ ಅಂದ್ರೆ ಯಾವ ಬ್ಯಾಂಕ್ ಅಕೌಂಟಿಗೆ ನಿಮಗೆ ಅಮೌಂಟ್ ವಾಪಸ್ ಹಾಕ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಅಪ್ಲಿಕೇಶನ್ ದೊಳಗೆ ಬ್ಯಾಂಕ್ ಡೀಟೇಲ್ಸ್ ಏನ್ ಕೊಟ್ಟಿರ್ತೀರಲ್ರಿ ಆ ಬ್ಯಾಂಕ್ ಅಕೌಂಟಿಗೆ ನಿಮ್ದು ಅಮೌಂಟ್ ರೀಫಂಡ್ ಮಾಡ್ಲಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಅರ್ಜಿ ಶುಲ್ಕ ತುಂಬಿರ್ತೀರಲ್ರಿ, ಅರ್ಜಿ ಶುಲ್ಕ ತುಂಬಿದ 24 ತಾಸು ಆದ್ಮೇಲೆ ಅಂದ್ರೆ ಒಂದು ದಿನ ಆದ್ಮೇಲೆ ಪೇಮೆಂಟ್ ಸ್ಟೇಟಸ್ ಚೆಕ್ ಮಾಡ್ರಿ ಸ್ನೇಹಿತರೆ. ಪೇಮೆಂಟ್ ಸ್ಟೇಟಸ್ ನಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿತ್ತು ಅಂದ್ರೆ ಫೀ ರಿಸಿಟ್ ಅನ್ನ ಪ್ರಿಂಟ್ ತಗೊಳ್ರಿ ಸ್ನೇಹಿತರೆ. ಇನ್ ಕೇಸ್ ಅರ್ಜಿ ಶುಲ್ಕ ತುಂಬಿ 24 ತಾಸು ಆದ್ರೂ ಕೂಡ ನಿಮ್ದು ಪೇಮೆಂಟ್ ಇನ್ನೂ ಪೆಂಡಿಂಗ್ ಅಂತ ತೋರಿಸ್ತಾ ಇತ್ತು ಅಂದ್ರೆ ಯಾವ ಬ್ಯಾಂಕಿನ ATM ಕಾರ್ಡ್ ಯೂಸ್ ಮಾಡಿರ್ತೀರಲ್ರಿ ಆ ಬ್ಯಾಂಕಿಗೆ ಹೋಗಿ ನೀವು ಎನ್ಕ್ವೈರಿ ಮಾಡ್ರಿ ಸ್ನೇಹಿತರೆ. ಪೇಮೆಂಟ್ ಯಾಕೆ ಪೆಂಡಿಂಗ್ ಅದ ಇನ್ನ ಅಂತ ಎನ್ಕ್ವೈರಿ ಮಾಡ್ರಿ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಸೆಲೆಕ್ಷನ್ ಪ್ರಾಸೆಸ್ ಬಗ್ಗೆ ನೋಡೋದಾದ್ರೆ ಅಂದ್ರೆ ನೇಮಕಾತಿಯ ವಿಧಾನದ ಬಗ್ಗೆ ನೋಡೋದಾದ್ರೆ ರಿಟರ್ನ್ ಎಕ್ಸಾಮ್ ಆಮೇಲೆ ಇಂಟರ್ವ್ಯೂನ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಮಾತ್ರ ಎಕ್ಸಾಮಿನೇಷನ್ ಸೆಂಟರ್ ಇರುವಂತದ್ದು ಸ್ನೇಹಿತರೆ. ಈ ಎಕ್ಸಾಮ್ಕ್ ಹಾಲ್ ಟಿಕೆಟ್ ಏನದಲ್ರಿ, ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ್ದು ಇಮೇಲ್ ID ಕೊಟ್ಟಿರ್ತೀರಲ್ರಿ ಆ ರಿಜಿಸ್ಟರ್ಡ್ ಇಮೇಲ್ IDಗೆ ಕಳಿಸ್ತಾರ ಸ್ನೇಹಿತರೆ. ನೆಕ್ಸ್ಟ್ ಈ ಎಕ್ಸಾಮಿನೇಷನ್ ಬಗ್ಗೆ ನೋಡೋದಾದ್ರೆ ಎಕ್ಸಾಮ್ 2 ಪಾರ್ಟ್ಗಳಲ್ಲಿ ಡಿವೈಡ್ ಮಾಡಲಾಗ್ತದೆ. ಪಾರ್ಟ್ A ಮತ್ತು ಪಾರ್ಟ್ B ಅಂತ 2 ಪಾರ್ಟ್ಗಳಲ್ಲಿ ಎಕ್ಸಾಮಿನೇಷನ್ ಡಿವೈಡ್ ಮಾಡಲಾಗ್ತದೆ. ಅಂದ್ರೆ ಕ್ವಶನ್ ಪೇಪರ್ ಡಿವೈಡ್ ಮಾಡಲಾಗ್ತದೆ. ಈ ಎಕ್ಸಾಮ್ದೊಳಗೆ MCQ ಕ್ವಶನ್ಸ್ಗಳಿರ್ತಾವ್ರಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿರ್ತಾವ. ಅಂದ್ರೆ ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಸ್ಗಳಿರ್ತಾವ, ಅದರೊಳಗೆ ಒಂದು ಸರಿಯಾದ ಉತ್ತರ ಇರ್ತದ, ಆ ಉತ್ತರ ಟಿಕ್ ಮಾಡೋದಿರ್ತದೆ. ಈ ರೀತಿಯ ಪ್ರಶ್ನೆಗಳಿರ್ತಾವ. 100 ಮಾರ್ಕ್ಸಿಂದ ಎಕ್ಸಾಮಿನೇಷನ್ ಇರುವಂಥದ್ದು. 100 ಮಾರ್ಕ್ಸಿಂದ ಎಕ್ಸಾಮಿನೇಷನ್ ಇರುವಂಥದ್ದು. 120 ನಿಮಿಷ ಸಮಯಾವಕಾಶ ಇರುವಂಥದ್ದು. ಅಂದ್ರೆ 2 ತಾಸು ಸಮಯಾವಕಾಶ ಇರ್ತದ್ರಿ. ಇನ್ನು ಪಾರ್ಟ್ A ಮತ್ತು ಪಾರ್ಟ್ B ದ ಸಿಲೆಬಸ್ ನೋಡೋದಾದ್ರೆ ಪಾರ್ಟ್ ಎ ಯಾವ ಸ್ಟ್ರೀಮಿನೊಳಗೆ ನೀವು B ಅಥವಾ BTech ಪಾಸ್ ಮಾಡಿರ್ತೀರಲ್ರಿ ಆ ಸ್ಟ್ರೀಮಿಗೆ ಸಂಬಂಧಿಸಿದಂಗ ಕ್ವಶನ್ಸ್ಗಳನ್ನ ಕೇಳಲಾಗ್ತದ. 80 ಕ್ವಶನ್ಸ್ಗಳಿರ್ತಾವ್ರಿ. ಪ್ರತಿ ಪ್ರಶ್ನೆಗೆ 1 ಅಂಕ ಅಂತ ನಿಗದಿಪಡಿಸಲಾಗಿರ್ತದ. ಅಂದ್ರೆ 80 ಮಾರ್ಕ್ಸ್ ಇಂದ ನಿಮ್ದು ಏನ್ ನೀವು ಎಂಜಿನಿಯರಿಂಗ್ ಒಳಗೆ ಓದಿರ್ತೀರಲ್ರಿ ಅದಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳೇ ಕೇಳ್ತಾರ. ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುವಂತದ್ದು. 0.33 ಮಾರ್ಕ್ಸ್ ನೆಗೆಟಿವ್ ಮಾರ್ಕಿಂಗ್ ಇರ್ತದ್ರಿ. ಅಂದ್ರ ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಸ್ಗಳಿರ್ತಾವ, ಅದರೊಳಗೆ ಒಂದು ಸರಿಯಾದ ಉತ್ತರ ಟಿಕ್ ಮಾಡೋದಿರ್ತದ. ಉತ್ತರ ಸರಿ ಟಿಕ್ ಮಾಡಿರಿ ಅಂತಂದ್ರೆ ಪ್ರತಿ ಸರಿ ಉತ್ತರಕ್ಕೆ 1 ಅಂಕ ನೀಡ್ತಾರ. ಓಕೆ ರೀ. ಇನ್ ಕೇಸ್ ಸರಿ ಉತ್ತರ ಟಿಕ್ ಮಾಡುವಲ್ಲಿ ತಪ್ಪು ಉತ್ತರ ಟಿಕ್ ಮಾಡಿರಿ ಅಂತ ತಿಳ್ಕೊಳ್ರಿ. ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 0.33 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರ ಸ್ನೇಹಿತರೆ. 0.33 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರ. ಇನ್ ಕೇಸ್ 3 ತಪ್ಪು ಉತ್ತರ ಟಿಕ್ ಮಾಡಿದ್ರೆ ಅಂತ ತಿಳ್ಕೊಳ್ರಿ 1 ಅಂಕ ಡಿಡಕ್ಟ್ ಮಾಡ್ತಾರ. ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 1 ಅಂಕ ಡಿಡಕ್ಟ್ ಮಾಡ್ತಾರ. ಈ ರೀತಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವಂತ. ನೆಕ್ಸ್ಟ್ ಪಾರ್ಟ್ B ಅಪ್ಟಿಟ್ಯೂಡ್ ಅಥವಾ ಎಬಿಲಿಟಿ ಟೆಸ್ಟ್ಗೆ ಸಂಬಂಧಿಸಿದಂಗ 15 ಕ್ವಶನ್ಸ್ಗಳು ಕೇಳ್ತಾರ. 15 ಕ್ವಶನ್ಸ್ಗಳಿಗೆ 20 ಮಾರ್ಕ್ಸ್ ಅಂತ ನಿಗದಿಪಡಿಸಲಾಗಿರ್ತದೆ.
ಪಾರ್ಟ್ ಎ 80 ಮಾರ್ಕ್ಸ್, ಪಾರ್ಟ್ ಬಿ 20 ಮಾರ್ಕ್ಸ್. ಓಕೆ ರೀ. ಈ ಪಾರ್ಟ್ ಬಿ ಏನದಲ್ರಿ, ಇದಕ್ಕೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರಂಗಿಲ್ಲ. ತಪ್ಪು ಉತ್ತರ ಟಿಕ್ ಮಾಡಿದ್ರು ಯಾವುದೇ ರೀತಿಯ ಅಂಕಗಳ ಡಿಡಕ್ಟ್ ಮಾಡಂಗಿಲ್ಲ ಸ್ನೇಹಿತರೆ, ನೆಗೆಟಿವ್ ಮಾರ್ಕ್ಸ್ ಇರಂಗಿಲ್ಲ ಸ್ನೇಹಿತರೆ. ನೆಕ್ಸ್ಟ್, ಈ ಸ್ಪರ್ಧಾತ್ಮಕ ಪರೀಕ್ಷೆಯೊಳಗ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 5 ಜನ ಅಭ್ಯರ್ಥಿಗಳಂತೆ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರೆ ಸ್ನೇಹಿತರೆ. ಇಂಟರ್ವ್ಯೂದ ಬಗ್ಗೆ ನೋಡೋದಾದ್ರೆ, ಇಂಟರ್ವ್ಯೂ ಯಾವ್ಯಾವ ವಿಷಯಕ್ಕೆ ಸಂಬಂಧಿಸಿದಂಗ ಎಷ್ಟೆಷ್ಟು ಮಾರ್ಕ್ಸ್ ಇಂದ ಇಂಟರ್ವ್ಯೂ ಇರ್ತದಂತ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಒಟ್ಟು 100 ಅಂಕದ ಇಂಟರ್ವ್ಯೂ ಇರುವಂತದ್ದು. ಇನ್ನು ಫೈನಲ್ ಮೆರಿಟ್ ಲಿಸ್ಟ್ ಯಾವ ರೀತಿ ಪ್ರಿಪೇರ್ ಮಾಡ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತದಲ್ರಿ, ಆ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ನೀವು ಏನು ಅಂಕ ತಗೊಂಡಿರ್ತೀರಲ್ರಿ, ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳದ 50% ಅಂಕಗಳು, ಆಮೇಲೆ ಇಂಟರ್ವ್ಯೂನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಒಟ್ಟು ಅಂಕಗಳಲ್ಲಿ 50% ಅಂಕಗಳು, ಈ ರೀತಿ ಎರಡೂ ಕೂಡಿಸ್ತಾರೆ. ಟೋಟಲ್ ಯಾರು ಮಾರ್ಕ್ಸ್ ಹೆಚ್ಚಿಗೆ ಬರ್ತಾವೋ ಅಂತ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರೆ. ನೆಕ್ಸ್ಟ್, ವೇತನ ಶ್ರೇಣಿ ನೋಡೋದಾದ್ರೆ, ಈ ಹುದ್ದೆಗೆ ಸೆಲೆಕ್ಟ್ ಆದ್ಮೇಲೆ ಪೇಮೆಂಟ್ ಎಷ್ಟಿರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಪ್ರತಿ ತಿಂಗಳಿಗೆ 56,100 ರೂಪಾಯಿ ಬೇಸಿಕ್ ಪೇಮೆಂಟ್ ಇರುವಂತದ್ದು. 56,100 ರೂಪಾಯಿ ಬೇಸಿಕ್ ಪೇಮೆಂಟ್ ಇರುವಂತದ್ದು. ಇದ್ರ ಮೇಲೆ ಇನ್ ಅಡಿಷನ್ ಆಗಿ ಅಲವೆನ್ಸಸ್ಗಳು ಕೂಡ ನೀಡಲಾಗ್ತದ. ಅಂದ್ರೆ DA ಆಗಿರಬಹುದು, HR ಆಗಿರಬಹುದು, ಟ್ರಾನ್ಸ್ಪೋರ್ಟ್ ಅಲವೆನ್ಸಸ್ ಆಗಿರಬಹುದು, ಈ ರೀತಿ ವಿವಿಧ ಅಲವೆನ್ಸಸ್ಗಳು ಕೂಡ ನೀಡಲಾಗ್ತದ. ಅಲವೆನ್ಸಸ್ ಎಲ್ಲ ಸೇರಿಸಿದ್ರೆ ಒಂದು 65,000 ರೂಪಾಯಿ ತನಕ ಪೇಮೆಂಟ್ ನಿಮ್ಮ ಕೈಗೆ ಸಿಗಬಹುದು. ಇದಿಷ್ಟು ಇಸ್ರೋನಲ್ಲಿ ಖಾಲಿ ಇರುವ ವಿವಿಧ ರೀತಿಯ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವಂತಹ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.